ನಮ್ಮದು, ಬೆಳಗಾವಿ ನಮ್ಮದು. ಕನ್ನಡದ ಮರಾಠಿ ಪತ್ರಕರ್ತರಿಗೆ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ ಬೇಕು. ಕರ್ನಾಟಕ ಹಾಳು ಮಾಡ್ತಿರುವಂತ ಮರಾಠಿ ಪತ್ರಕರ್ತರಿಗೆ, ಕರ್ನಾಟಕದಲ್ಲಿ ಹಾಳು ಮಾಡ್ತಿರುವಂತ ಮರಾಠಿ ಪತ್ರಕರ್ತರಿಗೆ, ಕರ್ನಾಟಕದಲ್ಲಿ ಹಾಳು ಮಾಡ್ತಿರುವಂತ ಮರಾಠಿ ಪತ್ರಕರ್ತರಿಗೆ ಸುಮಾರು ವರ್ಷ ಬೆಳಗಾವಿ ಗಡಿ ವಿವಾದ ಮರಾಠಿ ಪತ್ರಕರ್ತರನ್ನು ಮೊನ್ನೆ ಏನೋ ಸಭೆ ತೀರ್ಮಾನವನ್ನು ಮಾಡಿದ್ದಾರೆ. ಬೆಳಗಾವಿ ಆಗಿರ್ಬೋದು, ನಮ್ಮ ತರುಣ್ ಭಾರತ ಪತ್ರಿಕೆ ಬೆಳಗಾವಿ ಜಿಲ್ಲೆಯಿಂದ ಹೊರಗೆ ಹಾಕ್ಬೇಕನ್ನುವಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ನೇತೃತ್ವದಿಂದ ಒಂದು ಮುತ್ತಿ ಹಾಕುವಂತ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಾವೆಲ್ಲ ಮರಾಠಿ ಪತ್ರಕರ್ತರು ನಾವೆಲ್ಲ ಕೈ ಮಾಡಿಕೊಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ನಡೆದಂತ ಬೆಳಗಾವಿ ವಿಚಾರವಾಗಿ ಆ ಸಂದರ್ಭದಲ್ಲಿ ಮತ್ತು ಇವರೆಲ್ಲ ಮರಾಠಿ ಪತ್ರಕರ್ತರು ಬಾಲ ಬಿಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಬೆಳಗಾವಿ ಇದ್ದಂತ ತರುಣ್ ಭಾರತ್ ಆಫೀಸಲ್ಲಿ ಬೆಳಗಾವಿಯಿಂದ ಹೊರಗೆ ಹಾಕ್ಬೇಕನ್ನುವಂತ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೀವಿ. ಇನ್ನು ಮೇಲೆ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡಬೇಕಾಗಿತ್ತು. ಬೆಳಗಾವಿಯಲ್ಲಿ ಯಾವುದೂ ಮರಾಠಿ ಪತ್ರಿಕೆಯನ್ನು ಇರಬಾರ್ದು. ಆ ಮರಾಠಿ ಪತ್ರಿಕೆಯನ್ನು ಇದ್ದಂತ ಬೆಳಗಾವಿ ಹಾಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಅವಮಾನ ಮಾಡ್ತಿರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕನ್ನಡಿಗರು ಮರಾಠಿಗರು ಇಲ್ಲಿ ಬೆಂಕಿ ಹಚ್ಚುವ ಕೆಲಸ ಮರಾಠಿ ಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ಮರಾಠಿ ಪತ್ರಕರ್ತರಿಗೆ ಹೊರಗೆ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಯಾಕೆ ಮಾಡುದಿಲ್ಲ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನಿಮ್ಗೇನಾದ್ರೂ ಕನ್ನಡಿಗರ ಮೇಲೆ ಬೆಳಗಾವಿ ಮೇಲೆ ಅಭಿಮಾನ ಇದ್ರೆ, ಬೆಳಗಾವಿದ ಕಳಕಳಿಯಿಂದ ಕಾಳಜಿ ಇದ್ರೆ, ಮೊದಲನೇದಾಗಿ ಇಲ್ಲಿ ಇದ್ದಂತ ಎಲ್ಲ ಮರಾಠಿ ಪತ್ರಕರ್ತರನ್ನ ಗಡೀಪಾರು ಮಾಡುವಂತ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಇದೇ ಬರುವ ವಾರದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗಿತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಮಾಡಲಿಲ್ಲ ಅಂದ್ರೆ ಈ ತರುಣ್ ಭಾರತ್ ಆಫೀಸು ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಿಂದ ಹೊರಗೆ ಹಾಕಬೇಕು. ಇಲ್ಲೇ ಇದ್ದಂತ ಇದೇ ಸಿಟಿದಲ್ಲಿ ಇದ್ಕೊಂಡು ತನ್ನ ಆಫೀಸಲ್ಲಿನ ದೊಡ್ಡ ಮರಾಠಿಯನ್ನು ಕರ್ಕೊಂಡು ಜನರಿಗೆ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದಾರಂದ್ರೆ ಈ ತರುಣ್ ಭಾರತ್ ಆಫೀಸಲ್ಲಿ ಹೊರಗೆ ಹಾಕುವವರಿಗೆ ಈ ಹೋರಾಟ ನಾವು ಇವತ್ತಿನ ಮುತ್ತಿ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಇವತ್ತಿನ ಹೋರಾಟ ಪ್ರಾರಂಭವಾಗಿ ಚಾಲು ಮಾಡ್ತಾ ಇದೀವಿ. ಏನೋ ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮವನ್ನು ತಗೊಳ್ಳಿಲ್ಲ ಅಂದ್ರೆ ಇದನ್ನ ನಾವು ಇಲ್ಲಿ ಗಲ್ಲಿ ಇದ್ದಂತ ಎಲ್ಲೆಲ್ಲೇ ಮರಾಠಿ ಪತ್ರಕರ್ತರನ್ನು ಹೊರಗೆ ಹಾಕುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪಾಲಿಕೆಯಲ್ಲಿ ಠರಾವ್ ಪಾಸ್ ಮಾಡಬೇಕನ್ನೋದು ಒತ್ತಾಯ ಕೂಡ ನೀವು ಮಾಡ್ತಾ ಇದ್ದೀರಿ. ಪಾಲಿಕೆಯಲ್ಲಿ ಬೆಳಗಾವಿ ಅವಿಭಾಜ್ಯ ಆಗಂತ ಠರಾವ್ ಪಾಸ್ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀರಿ. ಬೆಳಗಾವಿ ಮಹಾನಗರ ಪಾಲಿಕೆಯವರೆಗೂ ನಾವು ಮನವಿನೂ ಕೂಡ ಕೊಡ್ತಾ ಇದೀವಿ. ಬೆಳಗಾವಿ ಅವಿಭಾಜ್ಯ ಹಂಗ ಅದು ಪಾಸ್ ಠರಾವ್ ಆಗಲೇಬೇಕು. ಆಗುವವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಸುಮ್ಮನೆ ಕುಂದ್ರೋದಿಲ್ಲ. ಮತ್ತು ಇದ್ದಂತ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದ ಪರವಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಾಡಿದೀವಿ ಅಂತ ನಾವು ಮುಂದೆ ಯಾರು ಮಾಡೋದಿಲ್ಲ ಅಂತ ತಿಳ್ಕೊಬೇಡಿ. ಇನ್ನು 2 ದಿನಕ್ಕೊಂದು ಹೋರಾಟ ಪ್ರಾರಂಭವಾಗಿ ಚಾಲು ಆಗ್ತಾ ಇದೆ. ಮಹಾನಗರ ಪಾಲಿಕೆನೂ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿ ಮಹಾನಗರ ಪಾಲಿಕೆ ಮೇಯರ್ಗೆ ಏನು ಮರಾಠಿ ಇವರೆಲ್ಲ MES ಅವರು ದಬ್ಬಾಳಿಕೆ ಕೊಡೋದು ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇರೋ ಅನ್ನೋದು ಅವ್ರಿಗೆ ಮಚ್ಚು ಬಡಿಯುವಂತ ಕೆಲಸ ನಾವೇ ಮಾಡಬೇಕಾಗಿತ್ತೆ. ಅವರಿಗೆ ಪಾಠವನ್ನು ಕಲಿಸೋದು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮಾಡ್ತಾ ಇದೆ. ನಾನು ಬೆಳಗಾವಿ ಪ್ರಥಮ ಪ್ರಜೆಯಾಗಿ ನಾನು ಕನ್ನಡದವೇ ಹೌದು. ಆದರೂ ಕೂಡ ನಾನು ಬೆಳಗಾವಿ ನಗರದ ಪ್ರಥಮ ಪ್ರಜೆಯಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಭೇದ ಭಾವ ಮಾಡದೆ
ಮುಂದೆ ಬರುವಂತ ದಿವಸದಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತೀವಿ. ಇದು ನಮ್ಮ ಏನು ಕಾನೂನು ಚೌಕಟ್ಟಲ್ಲಿ ಬರ್ತದೋ ಅದನ್ನ ನಾನೆಲ್ಲ ಡಿಸ್ಕಸ್ ಮಾಡಿ ಉಪಮಹಾಪೌರು ನಮ್ಮ ಕಾರ್ಪೊರೇಟ್ ಏನು ಎಲ್ಲ ನಮ್ಮ ಕಾರ್ಯಕರ್ತರು ಏನು ಮುಖಂಡರಿದ್ದಾರೆ ಅವರೆಲ್ಲರೂ ನಾವು ಚರ್ಚೆಲಿ ತೊಗೊಂಡು ಏನು ಕಾನೂನು ಚೌಕಟ್ಟಲ್ಲಿ ಬರ್ತದೆ ಅದನ್ನ ನೋಡಿ ನಾವು ಡಿಸ್ಕಸ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾನು ಬೆಳಗಾವಿ ಪ್ರಥಮ ಪ್ರಜೆಯಾಗಿ ನಾನು ಕನ್ನಡದವಳೇ ಹೌದು. ಆದರೂ ಕೂಡ ನಾನು ಬೆಳಗಾವಿ ನಗರದ ಪ್ರಥಮ ಪ್ರಜೆಯಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಭೇದ ಭಾವ ಮಾಡದೆ ಮುಂದೆ ಬರುವಂಥ ದಿವಸದಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತೀನಿ. ಇದು ನಮ್ಮ ಏನು ಕಾನೂನು ಚೌಕಟ್ಟಲ್ಲಿ ಬರ್ತದೋ ಅದನ್ನ ನಾನೆಲ್ಲ ಡಿಸ್ಕಸ್ ಮಾಡಿ ಉಪಮಹಾಪೌರು ನಮ್ಮ ಕಾರ್ಪೊರೇಟ್ ಏನು ಎಲ್ಲ ನಮ್ಮ ಕಾರ್ಯಕರ್ತರು ಏನು ಮುಖಂಡರಿದ್ದಾರೆ ಅವರೆಲ್ಲರೂ ನಾವು ಚರ್ಚೆಲಿ ತೊಗೊಂಡು ಏನು ಕಾನೂನು ಚೌಕಟ್ಟಲ್ಲಿ ಬರ್ತದೆ ಅದನ್ನ ನೋಡಿ ನಾವು ಡಿಸ್ಕಸ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೆಳಗಾವಿ ನಮ್ಮದು ನಮ್ಮದು ಬೆಳಗಾವಿ ನಮ್ಮದು ನಮ್ಮದು ಕನ್ನಡದ ಮರಾಠಿ ಪತ್ರಕರ್ತರಿಗೆ ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ ಬೇಕೇ ಬೇಕು ಬೇಕೇ ಬೇಕು